ವಿದ್ಯುತ್ ಸ್ಥಾವರ ಇದ್ರೂ ನೋ ಯೂಸ್. ಅಸಮರ್ಪಕ ವಿದ್ಯುತ್ಗೆ ರೋಸಿ ಹೋದ ಜನರು. ಯಾವಾಗ ಬೆಂಗಳೂರು ಹೆಡ್ ಆಫೀಸ್ ಮಾಡಿದ್ರೆ ಈಗ ಕೊಡ್ತಾರೆ ಸ್ವಾಮಿ ಅಂತ ಅವ್ರು ಹೇಳ್ತಾರೆ. ಇದು ಇವರೆಲ್ಲ ಮಾರ್ಕೆ ಬಸ್ ಸ್ವಾಮಿ, ಕರೆಂಟ್ ಚಾರ್ಜ್ ಹೆಂಗ್ ಕರ್ಸಿರ್ತಾರೆ ಇವ್ರ? ಕೊಟ್ಟೇಸ್ಕೊಳ್ಳಿ, ಕರೆಂಟ್ ಚಾರ್ಜ್ ಕರ್ಸ್ಕೊಬಾರ್ದು. ರೈತನ ಇದು ಮಾಡೋದು ನೀವು. ಸರ್ವಿಸ್ ಕೊಟ್ಟವ್ರಂತೆ ಇದು ಸಮಸ್ಯೆ ಆ ಥರ ಐತೆ. ಕೊರಟಗೆರೆ ತಾಲೂಕಿನ ಕೋಳಾಲ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಸಮಸ್ಯೆ ತೀವ್ರವಾಗಿದ್ದು ಜನರ ಆಕ್ರೋಶ ಹೆಚ್ಚಾಗಿದೆ. ಕೋಳಾಲ ಬಳಿಯ ಮಾವತೂರು ಗ್ರಾಮದ ಸಮೀಪದಲ್ಲಿಯೇ ವಿದ್ಯುತ್ ಸ್ಥಾವರ ನಿರ್ಮಾಣ ಆಗಿದೆ. ಆದರೆ ಇಲ್ಲಿನ ಸುತ್ತಮುತ್ತಲ ಜನರಿಗೆ ಸಮರ್ಪಕವಾಗಿ ಕರೆಂಟ್ ಪೂರೈಕೆ ಆಗ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಹೌದು, ಕೋಳಾಲ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ನಿತ್ಯ ನಿರಂತರ ವಿದ್ಯುತ್ ಕಡಿತ ಎದುರಿಸ್ತಾ ಇರುವ ಜನರು ಸಂಕಷ್ಟದಲ್ಲಿದ್ದಾರೆ. ರೈತರು, ವಿದ್ಯಾರ್ಥಿಗಳು ಮತ್ತು ಸಣ್ಣ ವ್ಯಾಪಾರಸ್ಥರು ಕರೆಂಟ್ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದಾರೆ. ಮಾವತೂರು ಗ್ರಾಮದ ಸಮೀಪದಲ್ಲಿಯೇ ವಿದ್ಯುತ್ ಸ್ಥಾವರ ನಿರ್ಮಾಣವಾಗಿದ್ದರೂ ಗ್ರಾಮಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ನೀಡುವಲ್ಲಿ ಬೆಸ್ಕಾಂ ಇಲಾಖೆ ವಿಫಲವಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ನಾವು ಇಷ್ಟೇ ಸರ್, ಅಧಿಕಾರಿಗಳಿಂದ ನಾನು ಹೆಡ್ ಆಫೀಸ್ ಮಾಡಿದ್ರೆ ಯಾವ ಫ್ಯಾಕ್ಟ್ರಿಗಳಿಗೆ ಮಾರ್ಕೊಂತಾರೆ ಏನೋ ಉಳ್ಸೋಕೆ, ರೈತರನ್ನ ಕೂಲು ಬಡಿಯೋಕ್ಕೆ ಬೆನ್ನೆಲುಬು ಅಂತ ಬರೀ ಹೇಳ್ಕೊಂತಾರೆ. ರೈತನ ಬೆನ್ನೆಲುಬು ಅವ್ರ ಮುರಾಕ ತಗೊಬಿಡೋದು. ಇದಂತೂ ಸತ್ಯ ಹೇಳ್ತಾರೆ ಅಷ್ಟೇ ಅವರು. ಯಾವಾಗ ಬೆಂಗಳೂರು ಹೆಡ್ ಆಫೀಸ್ ಮಾಡಿದ್ರೆ ಈಗ ಕೊಡ್ತಾರೆ ಸ್ವಾಮಿ ಅಂತ ಅವ್ರು ಹೇಳ್ತಾರೆ. ಇದು ಇವರೆಲ್ಲ ಮಾರ್ಕೆ ಬಸ್ ಸ್ವಾಮಿ, ಕರೆಂಟ್ ಚಾರ್ಜ್ ಹೆಂಗೆ ಕರ್ಸಿರ್ತಾರೆ ಇವ್ರ? ಅವ್ರು ಕೊಟ್ಟೇಸ್ಕೊಳ್ಳಿ, ಕರೆಂಟ್ ಚಾರ್ಜ್ ಕರ್ಸ್ಕೊಬಾರ್ದು. ರೈತರನ್ನ ಯಾಕೆ ಇದು ಮಾಡ್ಬೇಕು ಇವರು? ನಾನು ಅಷ್ಟು ಹೇಳಕ್ಕೆ ಬಲ್ಲೆಪ್ಪ. ಅದೇ ಮಾಡ್ತಾರೋ ನೋಡಿ, ಇದು ಮಾಡಿ ಹೆಸರು ಮಾಡ್ತಾರೋ ಕೇಳ್ತೀವಿ. ಸಾಗ್ಯರೆಗಾಗಿ ಮಾತು ಕ್ರಾಸಾಗಿ 5 ವರ್ಷ ಐತೆ, ಅದೇನು ಮಾಡ್ತಾವ್ರ ಕೇಳ್ಬೇಕು ನೀವು. ಸರ್ವಿಸ್ ಕೊಟ್ಟವ್ರಂತೆ ಇಲ್ಲಿ ಸಮಸ್ಯೆ ಆ ಥರ ಐತೆ. ಇನ್ನೂ ಜಾಸ್ತಿ ಸಮಸ್ಯೆ ಆಯ್ತು ನಮಗೆ ಮಾತೂರು ಇದು ಕಲೆಕ್ಷನ್ ಕೊಟ್ಟ ಮೇಲೆ. ಮುಂದೆ ಹೆಂಗ್ ಓಡೋದು ಇದಂತೂ ಪಕ್ಕ ನಾವು ಹೇಳ್ತೀವಿ. ಹಂಗಾದ್ರೆ ಆ ಸ್ಟೇಷನ್ ಅಲ್ಲಿ ಕರೆಕ್ಟಾಗಿ ಕೆಲಸ ಆಗಿಲ್ಲ ಅಂತೀರಾ? ಏನಾಗಿತ್ತು ಅದಾದ್ಮೇಲೆ ನಮ್ಗೆ ಇದ್ದಿದ್ದು ತೊಂದರೆ ಆಯ್ತು. ಓಕೆ, ಆಯ್ತು. ಅಲ್ಲಿ ಪರಿಶೀಲನೆ ಮಾಡ್ಸೋಣ ಅದನ್ನು ಕೂಡ. ಆಯ್ತು. ಇನ್ನು ಮಾವತೂರು ಗ್ರಾಮದಲ್ಲಿ ಹೊಸದಾಗಿ ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಇದನ್ನ ನೆಪ ಮಾತ್ರಕ್ಕೆ ನಿರ್ಮಾಣ ಮಾಡಿದಂತೆ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಕರೆಂಟ್ ಅಭಾವ ಅನ್ನೋದು ಹೆಚ್ಚಾಗ್ತಾ ಇದೆ. ಕರೆಂಟ್ ಅಭಾವದಿಂದ ರೈತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಎಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಮೇಡಮ್ ಅವರೇ, ಈಗ ನಿಮ್ಮೂರಲ್ಲಿ ವಿದ್ಯುತ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತೇಳಿ ಕರೆಂಟ್? ಯಾವಾಗ್ಲಿಂದ ಈ ಸಮಸ್ಯೆ ಇರೋದು? ಏನ್ ತೊಂದರೆ ಆಗ್ತಾ ಇದೆ ಕರೆಂಟ್ ಇಲ್ದ? ಏನ್ ತೊಂದರೆ ಅಂದ್ರೆ ಮೋಟರ್ಗಳಿಗೆ ಬೆಲೆಗಳಿಗೆ ರಗಿ ಸಿಲ್ಕೊಂಡ್ರೆ ಅವ್ರಿಗೆಲ್ಲ ಯಾರು ಮನೆಯಾಗ ಕಡೆ ಕರೆಂಟ್ ಕಾಯ್ಕೊಂಡು ಕೂಗಬೇಕು, ಚಟ್ನಿ ಆಗಿರ್ಬೇಕು ಕಾಯ್ಬೇಕು, ಇನ್ನೊಂದು ಮತ್ತೊಂದು ಕಲ್ಕು ಕಾಯ್ಬೇಕು. ಮನೆಗೂ ಕೊಡಲ್ಲ ಕರೆಂಟ್ ನೀಟಾಗಿ, ಮನೆಗೂ ಕೊಡಲ್ಲ. ಬಾಣ್ ತೆರೆದು ಇದ್ರದ್ದು ತೊಂದ್ರೆನೆ. ಯಾವಾಗ ತೆಗಿತಾ ಇದಾರೆ ಕರೆಂಟು? ಸಂಜೆ ಟೈಮ್ 6 ಗಂಟೆ ಮೇಲೆ. ಸಂಜೆ ಟೈಮ್ ತೆಗೆದು ಕೊಡೋದೇ ಇಲ್ಲ, ಎಷ್ಟೊತ್ತಾದ್ರೂ ಕೊಡಲ್ಲ. ಬೆಳಿಗ್ಗೆ ಹೊತ್ತು ಕೊಡ್ತಾರ ಕರೆಕ್ಟಾಗಿ? ಬೆಳಗ್ಗೆ ಹೊತ್ತು ಪರವಾಗಿಲ್ಲ, ಒಂದೊಂದು ದಿನ ಬೆಳಗ್ಗೆಲ್ಲೇ ಓದೈತೆ. ಆದ್ರೆ ಪರವಾಗಿಲ್ಲ, ಬೆಳಿಗ್ಗೆ ಹೊತ್ತು ಹಂಗ ಇರ್ತೈತೆ. ಒಂದೊಂದು ದಿವಸ ಮಾತ್ರ ಎಡವಟ್ಟಾಗ್ತೈತೆ. ಯಾಕೆ ಸಾಹೇಬ್ರೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಫೋನ್ ಮಾಡಿಲ್ಲ ನೀವು? ಮಾಡ್ತಾನೆ ಇರ್ತಾನೆ ನಮ್ಮ ಮನೇಲಿ ಯಜಮಾನ್ರು. ಏನಂತಾರ ಅವರು? ನೀವು ಆ ಕಟ್ಟಾಗಿದೆ, ಈ ಕಡೆ ಈಗ ಕೊಡ್ತೀವಿ, ಇಲ್ಲಿ ಕಿತ್ತೋಯ್ತೆ, ಅಲ್ಲಿ ಬಿದ್ದೋಯ್ತೆ, ವೈರ್ ಬಿದ್ದೋಯ್ತೆ, ಲೈಟ್ ಕಂಬ ಬಿದ್ದೋಯ್ತೆ ಅಂತ ಹೇಳ್ತಾರೆ. ದಿನಾನು ಇದನ್ನ ಹೇಳ್ತಾರ? ಮಾಡ್ತಾರೆ ದಿನ. ಒಂದಿನ ತಿರುಗಿ ನಾವು 2-3 ದಿನ ಒಂದೇ ಸಮ ಮಾಡ್ತೀವಿ. ನಮಗೆ ಬೇಜಾರಾಗ್ತದೆ, ಸುಮ್ಮನೆ ಆಗ್ತೀವಿ ಅಂತ ಹೇಳಿರೋ ಕೊಡಲ್ವಲ್ಲ ಒಂದೊಂದ್ಸಲ. ಮಳೆ ಗಾಳಿ ಇದ್ರೇನೋ ಪರವಾಗಿಲ್ಲ, ಬಿದ್ದೋದ್ರು ಬಿದ್ದೋಯ್ತೆ ಬಿಡು ಅನ್ಬೋದು. ಇವಾಗ ಯಾವಾಗ ಹೋಗಿರೋ ಕರೆಂಟ್ 5 ಗಂಟೆಗೆ 5:15 ಹೋಗಿರೋ ಕರೆಂಟ್ ಬಂದೇ ಇಲ್ಲ ಇವಾಗಲೂ. ಇವಾಗ ನಿರಂತರ ಜ್ಯೋತಿ ಅಂತ ಮತ್ತೆ ಹೇಳ್ತಾರೆ, ಅದ್ರ ಮಾತ್ರ ಯಾತಕ್ಕೂ ಕೊಡ್ತೀವಿ. ಅದೇ ಮೋಟ್ರ್ ಲೈನ್ ಮಾತಿಗಳಪ್ಪ, ಕುಡಿಯೋ ನೀರಿನ ಮಾತ್ರ ಐತೆ ಅದು ಟ್ಯಾಂಕಿ, ಅದು ಮಾತ್ರ ಯಾವಾಗ ಇರ್ತದೆ. ಅದನ್ನು ಮನೆ ಉಳಿದು ಕರೆಂಟ್ ಹೋದಾಗ ಅದು ಇರಲ್ಲ ಒಂದೊಂದ್ಸಲ. ಮೋಟರ್ ಲೈನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೊಡಲ್ಲಣ್ಣ, ಬೆಳೆಗಳದ್ದು ಮಾತ್ರ ಅದು ನೀಟಾಗಿ ಕೊಡಲ್ಲ ಬಿಡ್ರಿ. ಒಟ್ನಲ್ಲಿ ವಿದ್ಯುತ್ ಸ್ಥಾವರ ಇದ್ರೂ ಜನರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ಸಮಸ್ಯೆಯನ್ನ ಪರಿಹರಿಸಿಕೊಡಬೇಕಾಗಿದೆ.
ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.